ಬಿಎಂಮ್ಯಾಕ್ಸ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ. ಎಲ್ಲ ರೋಗಕ್ಕೆ ಬಿಎಂಮ್ಯಾಕ್ಸ್ ಆಸ್ಪತ್ರೆ ಮದ್ದು. ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಪ್ರಾರಂಭಿಸಿರುವ ಬಿಎಂಮ್ಯಾಕ್ಸ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಚಿಕಿತ್ಸೆ. ಬಿಎಂಮ್ಯಾಕ್ಸ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿರುವ ಸೌಲಭ್ಯಗಳು: ಮೇಜರ್ ಆಪರೇಷನ್ ಥಿಯೇಟರ್, ಮೈನರ್ ಆಪರೇಷನ್ ಥಿಯೇಟರ್, ನ್ಯೂರೋ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ವ್ಯಾಕ್ಸ್ಯುಲರ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ಆನ್ಕಾಲಜಿ, ನ್ಯೂರಾಲಜಿ, ಯೂರಾಲಜಿ, ನೆಫ್ರಾಲಜಿ, ಗ್ಯಾಸ್ಟ್ರಾಲಜಿ, ಪೀಡಿಯಾಟ್ರಿಕ್ ಸರ್ಜರಿ, ಆರ್ಥೋಪೆಟಿಕ್ ಅಂಡ್ ಟ್ರಾಮಾ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಗೈನಕಾಲಜಿ, ಅನಾಸ್ಥೇಷಿಯಾ ಅಂಡ್ ಕ್ರಿಟಿಕಲ್ ಕೇರ್, ರೆಮಟೋಲಜಿ, ಇಎನ್ಟಿ, ರೆಮಟೋಲಜಿ, ಸೈಕಿಯಾಟ್ರಿಸ್ಟ್, ಎಸಿ ಅಂಡ್ ನಾನ್ ಎಸಿ, ಡಿಲೆಕ್ಸ್ ರೂಮ್, ಸೆಮಿ ಸ್ಪೆಷಲ್ ರೂಮ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿಎಂಮ್ಯಾಕ್ಸ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ರಿಂಗ್ ರಸ್ತೆ, ಹಗರ್ಗಾ ಕ್ರಾಸ್, ಕಲಬುರಗಿ. ಫೋನ್ ನಂಬರ್ 7090041785. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ. ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ. ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ. ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ. ಡಿಜಿಟಲ್ ಎಕ್ಸ್ರೇ. ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್. ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 08472256163. ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ. ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪೆಟಿಕ್, ಇಎನ್ಟಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, ಎನ್ಐಸಿಯು, ಐಸಿಯು, ಒಬ್ಯಾರಿಕ್ ಐಸಿಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777. ನಮಸ್ತೆ, ನನ್ನ ಹೆಸರು ಶಿವಕುಮಾರ್ ಅಂತ, ಎಕ್ಸೆಲ್ ಅಕಾಡೆಮಿ ವೈಸ್ ಪ್ರೆಸಿಡೆಂಟು. ನಮ್ಮ ಕಂಪ್ನಿ ಎಕ್ಸೆಲ್ ಅಕಾಡೆಮಿಕ್ಸು 15 ವರ್ಷದಿಂದ ರನ್ ಮಾಡ್ತಾ ಇದ್ವಿ. ನೀಟ್ ಮತ್ತು CET ಕೋಚಿಂಗ್ ಕೊಡ್ತಾ ಇದ್ವಿ. ನಮ್ಮಲ್ಲಿ ಈಗ ಕ್ರಾಶ್ ಕೋರ್ಸ್ ಅಂತ ನಾವು ಕೊಡ್ತಾ ಇದ್ವಿ. ಈ ಕ್ರಾಶ್ ಕೋರ್ಸ್ ಒಂದು ಅಲ್ಪಾವಧಿ ಕೋರ್ಸ್. ಇದು ಶಾರ್ಟ್ ಟರ್ಮ್ ಕೋರ್ಸ್ ಅಂತ ಕರಿತೀವಿ. ಈ ಕೋರ್ಸು 30ರಿಂದ 45 ದಿನ ಇರುತ್ತೆ ಸರ್. ಈ ಕ್ರಾಶ್ ಕೋರ್ಸ್ ಬಂದು ಸೆಕೆಂಡ್ PUC ಕಂಪ್ಲೀಟ್ ಆಗಿರೋ ಮಕ್ಕಳಿಗೆ ಮತ್ತು ಸೆಕೆಂಡ್ PUC ಇವಾಗ ಓದ್ತಾ ಇರೋ ಮಕ್ಕಳಿಗೆ ಇದು ಯೂಸ್ಫುಲ್ ಆಗುತ್ತೆ. ಈ ಕ್ರಾಶ್ ಕೋರ್ಸು ನೀಟ್ ಕ್ರಾಶ್ ಕೋರ್ಸ್ ಅಂತ ಕೊಡ್ತೀವಿ ಮತ್ತು CET ಕ್ರಾಶ್ ಕೋರ್ಸ್ ಅಂತ ಕೊಡ್ತೀವಿ. ನೀಟಿಗೆ 45 ಡೇಸ್ ಇರುತ್ತೆ, CETಗೆ 30 ಡೇಸ್ ಇರುತ್ತೆ ಸರ್. ನಮ್ಮ ಎಕ್ಸೆಲ್ ಅಕಾಡೆಮಿಕ್ಸು 15 ಇಯರ್ಸಿಂದ ನಾವು ರನ್ ಮಾಡ್ತಾ ಇದ್ವಿ. 15 ಇಯರ್ಸಲ್ಲಿ ನಂಬರ್ 1 ಫ್ಯಾಕಲ್ಟೀಸಿಂದ ನಾವು ಟೀಚ್ ಮಾಡ್ತಾ ಬರ್ತಾ ಇದ್ದೀವಿ. ಅದರಿಂದ ಸಾವಿರಾರು ಮೆಡಿಕಲ್ ಸೀಟ್ ಸಿಕ್ಕಿದೆ, ಸಾವಿರಾರು ಇಂಜಿನಿಯರಿಂಗ್ ಸೀಟ್ ಸಿಕ್ಕಿದೆ. ಸೊ ಅದಕ್ಕೆ ನಮ್ಮ ಕಡೆಯಿಂದ ಸಕ್ಸಸ್ ರೇಟ್ ಚೆನ್ನಾಗಿರೋದ್ರಿಂದ ನೀವು ಇಲ್ಲಿ ಬಂದರೆ ಖಂಡಿತ ಸಕ್ಸಸ್ ಆಗ್ತೀರಾ ಅಂತ ನಾನು ಭರವಸೆ ಕೊಡ್ಬೋದು. ಎಕ್ಸೆಲ್ ಅಕಾಡೆಮಿ ಯಲಂಕ ನ್ಯೂ ಟೌನು, ಶೇಷಾದ್ರಿಪುರಂ ಕಾಲೇಜ್ ರೋಡು, ಬೆಂಗಳೂರು. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಎಂಡೋಕ್ರಾಲಜಿ, ಇಎನ್ಟಿ ಮತ್ತು ಆಫ್ಟಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್
ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಬಿಲ್ವಾ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಖ್ಯಾತ ವೈದ್ಯರಾದ ಡಾಕ್ಟರ್ ರೇಣು ಪ್ರಸಾದ್ ಚಿಕ್ಕಮಠ ಸಾರಥ್ಯದಲ್ಲಿ ಖ್ಯಾತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರಪ್ರಥಮ ಬಾರಿಗೆ ರೋಬೋಟಿಕ್ ಹಿಪ್ ಅಂಡ್ ನೀ ರಿಪ್ಲೇಸ್ಮೆಂಟ್ ಚಿಕಿತ್ಸೆ ನೀಡುತ್ತಿರುವ ಏಕೈಕ ಆಸ್ಪತ್ರೆ ಬಿಲ್ವಾ ಆಸ್ಪತ್ರೆಯಾಗಿದೆ. ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಎಂಡೋಕ್ರಾಲಜಿ, ಇಎನ್ಟಿ ಮತ್ತು ಆಫ್ಟಾಲ್, ಜನರಲ್ ಫಿಸಿಷಿಯನ್, ಯೂರಾಲಜಿ, ಎಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ಐಸಿಯು ಅಂಡ್ ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, 24x7 ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿಲ್ವಾ ಆಸ್ಪತ್ರೆ, ಬಿಸೈಡ್ ಅಂಬಾಭವಾನಿ ಟೆಂಪಲ್, ನ್ಯೂ ಜೇವರ್ಗಿ ರೋಡ್, ಕಲಬುರಗಿ. ಫೋನ್ ನಂಬರ್ 7420972719. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ಯಾಕೆ ತಡ? ದೃಷ್ಟಿ ಐ ಆಸ್ಪತ್ರೆ ಕಲಬುರಗಿಗೆ ಭೇಟಿ ನೀಡಿ. ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ, ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್, ಬಿಗ್ ಬಜಾರ್ ಮುಂದುಗಡೆ, ಜಗತ್ ಸರ್ಕಲ್, ಕಲಬುರಗಿ. ಫೋನ್ ನಂಬರ್ 7899328915. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. 2023-24ನೇ ಸಾಲಿನಲ್ಲಿ ಮುಂಗಾರು ಹಂಗಾಮಿನಲ್ಲಿ ಕಲಬುರಗಿ ಜಿಲ್ಲೆಯ ತಾಲೂಕುಗಳೆಂದೇ ಘೋಷಿಸಲಾಗಿರುವ ಪ್ರಯುಕ್ತ ಬರಗಾಲ ನಿರ್ವಹಣೆಗಾಗಿ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದಿಂದ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದು, ಜಿಲ್ಲಾ ಎಲ್ಲ ತಾಲೂಕು ಮತ್ತು ನಗರ ಪ್ರದೇಶದಲ್ಲಿ ನೀರಿನ ಅಭಾವ ಆಗದಂತೆ ಮುಂಜಾಗ್ರತೆ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಜಿಲ್ಲಾಧಿಕಾರಿ ಫೌಜಿಯಾ ತನರೂಮ್ ತಿಳಿಸಿದರು. ಕಲಬುರಗಿಯ ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ಇಂದು ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಿಲ್ಲೆಯ ಬರಪೀಡಿತ ತಾಲೂಕುಗಳಲ್ಲಿ ಮಳೆ ಅಭಾವದಿಂದ ಒಟ್ಟು 2,76,368 ಹೆಕ್ಟೇರ್ ಪ್ರದೇಶದಲ್ಲಿ ಕೃಷಿ ಬೆಳೆಗಳು ಹಾನಿಯಾಗಿದ್ದು ಕುರಿತು ಎನ್ಡಿಆರ್ಎಫ್, ಎಸ್ಡಿಆರ್ಎಫ್ ಮಾರ್ಗಸೂಚಿ ಅನ್ವಯ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಸರ್ಕಾರದಿಂದ ಅರ್ಹ ಫಲಾನುಭವಿ ರೈತರಿಗೆ ಎಸ್ಡಿಆರ್ಎಫ್ ಅನುದಾನದಲ್ಲಿ ಕನಿಷ್ಠ ರೂಪಾಯಿ 1,000ದಿಂದ ಗರಿಷ್ಠ 2,000 ರೂಪಾಯಿಯಂತೆ ನೀಡಲಾಗಿದೆ ಎಂದರು. ಒಟ್ಟು 2,64,417 ರೈತರಿಗೆ ರೂಪಾಯಿ 52.53 ಕೋಟಿ ಪರಿಹಾರ ಧನ ಡಿಬಿಟಿ ಮುಖಾಂತರ ರೈತರ ಖಾಯಂ ಖಾತೆಗಳಿಗೆ ಜಮಾ ಮಾಡಲಾಗಿದೆ ಎಂದರು. ಜಿಲ್ಲೆಯಲ್ಲಿ ಎಲ್ಲಾ ತಾಲೂಕುಗಳಲ್ಲಿ ಈವರೆಗೆ ಒಟ್ಟು 42 ಬರಗಾಲ ನಿರ್ವಹಣೆಗಾಗಿ ತೆಗೆದುಕೊಳ್ಳಿರುವ ಮುಂಜಾಗ್ರತಾ ಕ್ರಮಗಳ ಕುರಿತು ಚರ್ಚಿಸಲು ಶಾಸಕರ ಅಧ್ಯಕ್ಷತೆಯಲ್ಲಿ ರಚಿಸಲಾದ ತಾಲೂಕಾ ಟಾಸ್ಕ್ ಫೋರ್ಸ್ ಸಭೆಗಳನ್ನು ಸಹ ನಡೆಸಲಾಗಿದೆ ಎಂದರು. ಮತ್ತು ಗುಲ್ಬರ್ಗಾ ನಗರ ಬಗ್ಗೆ ನೀರಿಂದು ಪರಿಸ್ಥಿತಿ ಏನಿದೆ, ಮುಂಜಾಗ್ರತೆ ಆಗಿ ನಾವು ಏನೇನು ಕ್ರಮ ತಗೊಂಡಿದ್ದೀವಿ, ಸತತವಾಗಿ ಮೀಟಿಂಗ್ ಆಗ್ತಾ ಇರೋದು ಮತ್ತು ಪ್ರತಿಯೊಂದು ನೀವು ಪ್ರಾಬ್ಲಮ್ ಏನು ಹೇಳಿದಿರಿ ಅದು ನಾವು ಆಂಟಿಸಿಪೇಟ್ ಮಾಡಿ ಮುನ್ಸೂಚನೆಯಿಂದ ಏನೇನು ಕ್ರಮ ತಗೊಳ್ಬಹುದು, ಯಾವ ರೀತಿ ಕಲಬುರಗಿ ಜನರಿಗೆ, ಸಾರ್ವಜನಿಕರಿಗೆ, ಗ್ರಾಮಸ್ಥರಿಗೆ, ನಾಗರಿಕರಿಗೆ ನಾವು ನೀರಿನ ಸರಬರಾಜಲ್ಲಿ ಅಡ್ಡಿ ಆಗಬಾರ್ದು ರೀತಿ ನಾವು ಪ್ಲಾನಿಂಗ್ ಮಾಡಿದ್ದೀವಿ. ಅದ್ರ ಬಗ್ಗೆ ಈಗಾಗಲೇ ಅವರು ಪ್ರಸ್ತಾಪ ಮಾಡಿದ್ದಾರೆ. ಪ್ರಾಬ್ಲಮ್ಗಳು ಇವೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಅದು ಬಗೆಹರಿಸೋದನ್ನು ಪ್ರಯತ್ನ ಸತತವಾಗಿ ಪ್ರಾಮಾಣಿಕವಾಗಿ ನಾವೆಲ್ಲರೂ ಮಾಡ್ತಾನೆ ಬರ್ತಾ ಇದ್ದೀವಿ. ಅದು ಅಲ್ಲದೆ ಏನಾದರೂ ಬೇರೆ ಇಶ್ಯೂ ಬಗ್ಗೆ ನಾನು ಸ್ವಲ್ಪ ಒಂದು ಪ್ರಸ್ತಾಪ ಮಾಡ್ತೀನಿ. ಮೊದಲನೇದಾಗಿ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಈ ವರ್ಷ ಬರೋದು ಘೋಷಣೆ ಆದಮೇಲೆ ನಾವು ಬಹಳ ಒಂದು ಇಮಿಡಿಯೇಟ್ಲಿ ನಾವು ಇನ್ಶೂರೆನ್ಸ್ ಕಂಪ್ನೀಸ್ ಅವ್ರ ಜೊತೆ ಎಲ್ಲ ಸಂವಾದ ಮಾಡಿ ಜಾಯಿಂಟ್ ಸರ್ವೆ ಮಾಡಿ ಮೊದಲೇ ಸತಿ ಗುಲ್ಬರ್ಗಾ ಜಿಲ್ಲೆಯಲ್ಲಿ ಮಿಡ್ ಸೀಸನ್ ಅಡ್ವರ್ಸಿಟಿ ಅಂತ ಏನು ಹೇಳ್ತೀವಿ ಆ ಅಡಿಯಲ್ಲಿ 100 ಕೋಟಿ ಅನುದಾನ ಇನ್ಶೂರೆನ್ಸ್ ಪರಿಹಾರ ಎಲ್ಲ ರೈತರಿಗೆ ತಲುಪೋ ರೀತಿ ಮಾಡಿದ್ದೀವಿ. ಅದಲ್ಲದೆ ಲೋಕಲೈಸ್ ಕಲಾಮಿಟಿಯಲ್ಲಿ ಮತ್ತು ಕ್ರಾಪ್ ಕಟಿಂಗ್ ಎಕ್ಸ್ಪೆರಿಮೆಂಟ್ ಅಲ್ಲಿ ಎಲ್ಲ 3 ಸೇರಿ ಇನ್ಶೂರೆನ್ಸ್ ಕಂಪನಿಗಳಿಂದ 124 ಕೋಟಿ ಬರೋ ರೀತಿ. ಅದಲ್ಲದೆ ಸರ್ಕಾರ ವತಿಯಿಂದ
ಮೊದಲನೇ ಫೇಸ್ ಅಲ್ಲಿ 2,53,00,000 ಆಲ್ಮೋಸ್ಟ್ 2,64,417 ರೈತರುಗಳಿಗೆ ತಲುಪೋ ರೀತಿ ನಾವು ಆಲ್ರೆಡಿ ಮಾಡಿದ್ದೀವಿ. ದಟ್ ಇಸ್ ಅಪ್ರಾಕ್ಸಿಮೇಟ್ಲಿ 182 crores ರೈತರ ಬಾಂಧುಗಳಿಗೆ ಸಿಗೋ ರೀತಿ. ಬಿಕಾಸ್ ಬರ ಪರಿಸ್ಥಿತಿಯಲ್ಲಿ ಅವ್ರಿಗೇನು ಬೆಳೆ ಹಾನಿ ಆಗಿರೋದು ಸಂದರ್ಭದಲ್ಲಿ ಅವ್ರಿಗೆ ಅನುಕೂಲ ಆಗೋ ರೀತಿ ನಾವು ಮಾಡಿದ್ದೀವಿ. ಪ್ರತಿ 15 ದಿವಸಕ್ಕೆ ಒಮ್ಮೆ ಜಿಲ್ಲಾ ಹಂತದಲ್ಲಿ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ್ದು ಸಭೆ ನಾವು ನಡೆಸ್ಕೊಂತಾನೆ ಬರ್ತಾ ಇದೀವಿ. ಅದರಲ್ಲಿ ಪ್ರತಿಯೊಂದು ಬಗ್ಗೆ ರೈತರುಗಳದ್ದು ಪ್ರಾಬ್ಲಮ್ಗಳ ಬಗ್ಗೆ, ಕುಡಿಯೋ ನೀರಿನ ಪ್ರಾಬ್ಲಮ್ ಬಗ್ಗೆ, ಮೇವಿನ ಅಭಾವ ಏನಾದರೂ ಇದೆಯೋ ಇಲ್ವಾ, ಯಾವುದಾದ್ರೂ ಬೇರೆ ರೀತಿ ನಾಶ ಆಗಿದೆ ಅಂದ್ರೆ ನಾವು ಫೋರ್ಟ್ನೈಟ್ಲಿ 2 ವಾರಕ್ಕೆ ಒಮ್ಮೆ ಸತತವಾಗಿ ಮೀಟಿಂಗ್ ಮಾಡಿ ಸಂಬಂಧಪಟ್ಟ ಇಲಾಖೆಯವರಾಗ್ಲಿ ಸಂಬಂಧಪಟ್ಟ ಇನ್ಶೂರೆನ್ಸ್ ಕಂಪನಿ ಅವ್ರ ಗಮನಕ್ಕೆ ತರ್ತಾ ನಾವು ಮುಂಜಾಗ್ರತೆಯಿಂದ ಕ್ರಮ ತಗೊಳ್ತಾ ಇರೋದು ತಮ್ಮೆಲ್ಲರಿಗೂ ಗೊತ್ತಿದೆ. ಮತ್ತು ಈ ಒಂದು ವಿಷಯದಲ್ಲಿ ತಾವೆಲ್ಲರೂ ಬಹಳ ಸಹಕಾರ ಮಾಡಿದ್ದೀರಾ ನನಗೆ ಪ್ರೆಷರೈಸ್ ಮಾಡೋದ್ರಲ್ಲಿ ಎಲ್ಲ. ಸೊ ಐ ಆಮ್ ಪರ್ಸನಲಿ ಥ್ಯಾಂಕ್ಫುಲ್ ಟು ಆಲ್ ಆಫ್ ಯು. ಅದಲ್ಲದೆ 42 ಮೀಟಿಂಗ್ಸ್ ತಾಲೂಕ್ ಮಟ್ಟದಲ್ಲಿ, ತಾಲೂಕ್ ಟಾಸ್ಕ್ ಫೋರ್ಸ್ ಸಮಿತಿಗಳು ಅಂತ ಏನ್ ಹೇಳ್ತೀವಿ, 42 ಮೀಟಿಂಗ್ ಜಿಲ್ಲೆಯಲ್ಲಿ ಆಗಿದೆ, 16 ಮೀಟಿಂಗ್ ಜಿಲ್ಲಾ ಹಂತದ್ದು ಆಗಿದೆ. ನಾವೆಲ್ಲ ಮಾಡ್ತಾ ಇರೋದು ಅಲ್ಲದೆ ಮಾನ್ಯ ಸಚಿವರು, ಸಾಮಾನ್ಯ ಮುಖ್ಯಮಂತ್ರಿಗಳು ಸತತವಾಗಿ ನಮ್ಮೆಲ್ಲರ ಜೊತೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ, ರೆವಿನ್ಯೂ ಸಚಿವರು ಆಲ್ಮೋಸ್ಟ್ ತಿಂಗಳಿಗೆ ಒಮ್ಮೆ VC ಅಥವಾ ಫಿಸಿಕಲ್ ಮೀಟಿಂಗ್ ಮುಖಾಂತರ ಸ್ಪಷ್ಟ ನಿರ್ದೇಶನಗಳು ಮತ್ತು ಸಾಕಷ್ಟು ಅನುದಾನ ಸಹ PD ಅಕೌಂಟ್ಗೆ ಕೊಟ್ಟಿದ್ದಾರೆ. ಯಾವ ರೀತಿ SDRF NDRF ಫಂಡ್ ಗುಲ್ಬರ್ಗ ಜಿಲ್ಲೆಯಲ್ಲಿ ಇರೋದಿಲ್ಲ. ನಾವು ಇದ್ರ ಬಗ್ಗೆ ಪ್ಲಾನಿಂಗ್ ಸಹ ಮಾಡಿದೀವಿ. ಎಲ್ಲ MLAs ಅವರೇ 42 ಮೀಟಿಂಗ್ ಮಾಡಿದ್ದಾರೆ, ಅವರವರು ಕ್ಷೇತ್ರದಲ್ಲಿ ಅವರವ್ರ ತಾಲೂಕ್ ಲೆವೆಲ್ ಅಧಿಕಾರಿ ವರ್ಗ ಅವ್ರ ಜೊತೆ ಸೇರಿಸಿ. ತಮಗೆ ಗೊತ್ತಿರೋ ಹಾಗೆ ಆಲ್ಮೋಸ್ಟ್ 5 ಲಕ್ಷ ದೊಡ್ಡ ಪ್ರಾಣಿಗಳು ಮತ್ತು 5.5 ಲಕ್ಷ ಸಣ್ಣ ಪ್ರಾಣಿಗಳು ನಮ್ಮ ಜಿಲ್ಲೆಯಲ್ಲಿ ಇವೆ. ಮೇವಿನ ಅಭಾವ ಇರಬಾರ್ದು ಅಂತ ವಾರಕ್ಕೆ ಒಮ್ಮೆ ನಾವು ಟ್ರ್ಯಾಕಿಂಗ್ ಮಾಡ್ತಾ ಇದ್ದೀವಿ. ನಮ್ಮಲ್ಲಿ 6 ಲಕ್ಷ ಮೆಟ್ರಿಕ್ ಟನ್ ವರೆಗೆ ಮೇವುದು ಈಗಾಗಲೇ ಇದೆ. ದಟ್ ಈಸ್ ಅಪ್ರಾಕ್ಸಿಮೇಟ್ಲಿ ನಮ್ಮ ರಿಕ್ವೈರ್ಮೆಂಟ್ ತಕ್ಕಂತಹ ನೋಡ್ತೀವಿ ಅಂದ್ರೆ 30 ವಾರ ಆಗುತ್ತೆ. ಎಸ್ಪೆಷಲಿ ನಮ್ಗೆ ಈ ಸಲ ಜೋಳದ ಏನ್ ರಾಶಿ ಬಂದಿದೆ ಅದರಲ್ಲಿ ಸಾಕಷ್ಟು ಮೇವು ಬಂದಿದೆ. ಆದ್ರೂ ಮುಂಜಾಗ್ರತೆಯಿಂದ 40,000 ಮಿನಿ ಫಾಡರ್ ಕಿಟ್ಸ್ ಸರಬರಾಜು ಈಗಾಗಲೇ ರೈತರು ಬಾಂಧವಗಳಿಗೆ ನಾವು ಸರಬರಾಜು ಮಾಡಿದೀವಿ ಫ್ರೀ ಆಫ್ ಕಾಸ್ಟ್ ಫ್ರಮ್ ದ ಗವರ್ಮೆಂಟ್. 14,000 ರೈತರುಗಳಿಗೆ ಅದು ತಲುಪಿದೆ. ಅದಲ್ಲದೆ ಇನ್ನೂ ಹೆಚ್ಚುವರಿ ಬೇಕಂದ್ರೆ ನಾವು ಇಂಡೆಂಟ್ ಸಹ ಸರ್ಕಾರಕ್ಕೆ ಮಾಡಿದೀವಿ. ಅಲ್ಲಿಂದ ಸ್ಟೇಟ್ ಇಂದ ಸರಬರಾಜು ಆದ ತಕ್ಷಣ ನಾವು ಕೊಡಿಸೋ ರೀತಿ ಮಾಡ್ತೀವಿ. ಅಲ್ಲದೆ ರಾಜ್ಯ ಬೇರೆ ಅಂತರ ರಾಜ್ಯ ಮತ್ತು ಅಂತರ ಜಿಲ್ಲೆಗಳಲ್ಲಿ ಮೇವು ಸಾಗಾಣಿಕೆ ಆಗಬಾರ್ದು ಅಂತ ನಿರ್ಬಂಧಿಸಿ ಆದೇಶ ಆಲ್ಮೋಸ್ಟ್ 2 ತಿಂಗಳ ಹಿಂದೆನೆ ನಾವು ಹೊರಡಿಸಿದೀವಿ. ಮತ್ತು ಚೆಕ್ ಪೋಸ್ಟ್ಗಳು ಮಾಡೋದು ಅವಶ್ಯಕತೆ ಈಗಾಗಲೇ ಇಲ್ಲ, ಆದ್ರೂ 15 ಕಡೆ ಗುರುತಿಸಿದೀವಿ. ಅಭಾವ ಇದ್ದಾಗ ಏನಾದ್ರೂ ಇಶ್ಯೂ ಇದ್ದಾಗ ನಾವು ಸೆಟಪ್ ವಿದಿನ್ 24 hours ಮಾಡಬಹುದು. ಆ ರೀತಿ ರೆಡಿನೆಸ್ ಅಲ್ಲಿ ಇದ್ದೀವಿ. ಅದಲ್ಲದೆ ನಮ್ಮಲ್ಲಿ 1 ಸರ್ಕಾರಿ ಮತ್ತು 15 ಗೋಶಾಲೆ ಪ್ರೈವೇಟ್ ಇದೆ. ಅವ್ರಿಗೇನು ನಾವು ಮುಂಜಾಗ್ರತೆಯಿಂದ ಮಿನಿ ಫಾಡರ್ ಕಿಟ್ಸ್ ಅಲ್ಲಿ ನಾವು ಅಲ್ಲಿ ಬೆಳೆಯೋದು ಮೇವು ಮಾಡ್ತಾ ಇದ್ದೀವಿ. ಮತ್ತು 33 ಸ್ಥಳ ನಾವು ಈಗಾಗಲೇ ಫಾಡರ್ ಬ್ಯಾಂಕ್ಗೋಸ್ಕರ ಗುರುತಿಸಿದ್ದೀವಿ. ಈಗ ಯಾವ ರೀತಿ ಕಾರ್ಯ ಇನ್ನೂ ಶುರು ಆಗಿರ್ಲಿಲ್ಲ, ಆದ್ರೂ ಆ ಸಂದರ್ಭ ಬಂದಾಗ ಸತತವಾಗಿ ನಾವು ಇಮ್ಮಿಡಿಯೇಟ್ ಆಗಿ ರೆಸ್ಪಾನ್ಸ್ ಮಾಡೋ ರೀತಿ ಆಲ್ರೆಡಿ ವಿ ಹ್ಯಾವ್ ಟೇಕನ್ ಆಕ್ಷನ್. ಈಗಾಗಲೇ ಸಿ ಅವರು ಹೇಳಿದ್ರು 854 ಗ್ರಾಮಗಳಿವೆ, ಅದರಲ್ಲಿ 315 ಕಡೆ ಆಗಬಹುದು ಅಂತ ಹೇಳಿ ನಾವು ಟೆಂಡರ್ ಕರೆದಿದ್ದೀವಿ. ಟ್ಯಾಂಕರ್ ಆಗಲಿ ಪ್ರೈವೇಟ್ ಬೋರ್ವೆಲ್ ರೇಟ್ ಫಿಕ್ಸೇಷನ್ಗೋಸ್ಕರ, ರೇಟ್ ಕಾಂಟ್ರಾಕ್ಟ್ಗೋಸ್ಕರ ಟೆಂಡರ್ ಕರೆದು, ಯಾಕಂದ್ರೆ PD ಖಾತೆಯಿಂದ ನಾವು ಅನುದಾನ ಬಿಡುಗಡೆ ಮಾಡ್ತೀವಿ ಅಂದ್ರೆ ಒಂದೊಂದ್ ಕಡೆ ಬಹಳ ಜಾಸ್ತಿ ರೇಟ್, ಒಂದೊಂದ್ ಕಡೆ ಬಹಳ ಕಡಿಮೆ. ಮತ್ತು ಈ ಒಂದು ಫಂಡ್ ಮಿಸ್ಯೂಸ್ ಆಗಬಾರ್ದು ರೀತಿ ಮ್ಯಾಕ್ಸಿಮಮ್ ಜನರಿಗೆ ತಲುಪೋ ರೀತಿ ಮಾಡೋಣ ಅಂತ ಆ ಸಂದರ್ಭದಲ್ಲಿ ಟೆಂಡರ್ ಎಲ್ಲ ಕರೆದಿದ್ದೀವಿ. ಈಗಾಗಲೇ ಆಲ್ಮೋಸ್ಟ್ 37 ಕಡೆ ಸರಬರಾಜು ಪ್ರೈವೇಟ್ ಬೋರ್ವೆಲ್ ಇಂದ ಆಗ್ತಾ ಇದೆ. ಇದು ಯಾವಾಗ ಆಗೋದು ಅಂದ್ರೆ ಎಲ್ಲಿ ಬೇರೆ ಸೋರ್ಸ್ ಫೇಲ್ ಆಗಿದೆ, ಆ ಊರಲ್ಲಿ ಬೇರೆ ಸೋರ್ಸೇ ಇಲ್ಲ. ನಾನು ಆಲ್ಮೋಸ್ಟ್ ನಮ್ಮ ಜಿಲ್ಲಾಡಳಿತ ಕಡೆಯಿಂದ 174 ಕಡೆ ಖಾಸಗಿ ಬೋರ್ವೆಲ್ ಗುರುತಿಸಿ ಅವ್ರ ಕಡೆ ನಾವು ಒಪ್ಪಂದ ಮಾಡೋ ರೀತಿ ಮಾಡಿಸ್ಕೊಂಡಿದೀವಿ. ಈಗಾಗಲೇ ಎಲ್ಲಿ ನಮ್ದು ಸರ್ಕಾರಿ ಬೋರ್ವೆಲ್ಗಳು ಫೇಲ್ ಆಗುತ್ತೆ ಅಲ್ಲಿ ಅವ್ರದ್ದು ನಾವು ಆಲ್ಟರ್ನೇಟಿವ್ ಆಗಿ ತಾತ್ಕಾಲಿಕ ವ್ಯವಸ್ಥೆ ಮಾಡೋದಕ್ಕೆ ಮತ್ತು ಸಾರ್ವಜನಿಕರಿಗೆ, ಗ್ರಾಮಸ್ಥರಿಗೆ, ನಾಗರಿಕರಿಗೆ ಪ್ರಾಬ್ಲಮ್ ಆಗಬಾರದಂತೆ ನಾವು ಮುಂಜಾಗ್ರತೆಯಿಂದ ಇದು ಐಡೆಂಟಿಫೈ ಮಾಡಿದ್ವಿ. ಅದಲ್ಲದೆ ಈಗಾಗಲೇ CEO ಕಮಿಷನರ್ ಹೇಳಿದ್ದಾರೆ,
ಕೋವಿಡ್ ಲಾಕ್ಡೌನ್ ಕಾರಣ ಸ್ಥಗಿತಗೊಂಡಿದ್ದ ಕಲಬುರಗಿ ನಗರದ ಹೃದಯ ಭಾಗದಲ್ಲಿರುವ ಶ್ರೀ ಶರಣಬಸವೇಶ್ವರ ಕೆರೆ ನಿರ್ವಹಣಾ ಪ್ರಾಧಿಕಾರದಿಂದ ನಿರ್ವಹಣೆಗೆ ಒಳಪಟ್ಟ ಪುನರ್ ನವೀಕರಣಗೊಂಡಿರುವ ಶರಣಬಸವೇಶ್ವರ ಕೆರೆ ಉದ್ಯಾನವನವನ್ನು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ಲೋಕಾರ್ಪಣೆ ಮಾಡಿದರು. ಇದೇ ಸಂದರ್ಭದಲ್ಲಿ ವೇದಿಕೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ನಗರದಲ್ಲಿನ ಉದ್ಯಾನವನದ ಜೊತೆಗೆ ಕೆರೆ ಬೋಸಗ ಖಾಜಾ ಕೋಟ್ನೂರ್ ಕೆರೆ ಸಂರಕ್ಷಿಸಿ ಅಭಿವೃದ್ಧಿಪಡಿಸಲಾಗುವುದು. ಇತ್ತೀಚೆಗೆ ಕಲಬುರಗಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ನೇಮಕವಾಗಿರುವ ಮಜರ್ ಆಲಿಂ ಖಾನ್ ಅವರು ಇದರ ಅಭಿವೃದ್ಧಿಯ ಬಗ್ಗೆ ಉತ್ಸುಕರಾಗಿದ್ದು ಸರ್ಕಾರ ಮತ್ತು ಕೆಕೆಆರ್ಡಿಬಿ ಮಂಡಳಿ ಸಹ ಇದಕ್ಕೆ ಎಲ್ಲಾ ರೀತಿಯ ಸಹಕಾರ ನೀಡಲಿದೆ ಎಂದರು. ನಾವೇನು ಮಾಡಿದ್ದೀವಿ ತಮ್ಮ ಕಣ್ಮುಂದೆನೇ ಇದೆ. ಮೊದಲನೇದಾಗಿ ತಮ್ಮೆಲ್ಲರ ಪರವಾಗಿ ನಾನು ಕೃಷ್ಣ ಬಾಜಪೇಯಿ ಅವರಿಗೆ ವೈಯಕ್ತಿಕವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಯಾಕಂದರೆ ಅವರು ಭಾಳ ಮುತುವರ್ಜಿ ವಹಿಸಿ ಈ ಒಂದು ನಮ್ಮ ನಗರದ ಆಸ್ತಿಯನ್ನು ಉಳಿಸ್ಬೇಕು ಮತ್ತು ಇದು ನಮ್ಮ ನಾಗರಿಕರಿಗೆ ಉಪಯುಕ್ತ ಆಗಬೇಕು ಅಂದ್ಬಿಟ್ಟು ಭಾಳ ಒತ್ತಾಯ, ಎಲ್ಲ ಇಲಾಖೆಗಳಿಗೆ ಒತ್ತಾಯ ಮಾಡಿ ಅನುದಾನವನ್ನು ಸಂಗ್ರಹಣೆ ಮಾಡಿ ಅವರು ಬಹುಶಃ 3 ತಿಂಗಳಲ್ಲಿ ಮಾಡಿದೆ ಅನ್ಸುತ್ತೆ. ಬರೀ 3 ತಿಂಗಳಲ್ಲಿ ಇದು ನವೀಕರಣ ಮಾಡಿ ಇವತ್ತು ಲೋಕಾರ್ಪಣೆ ಆಗ್ತಾ ಇದೆ. ತಮ್ಗೆಲ್ಲರೂ ಗೊತ್ತಿರೋ ಹಾಗೆ ಕೊರೋನಾ ಸಂದರ್ಭದಲ್ಲಿ ಇದೆಲ್ಲ ಅಸ್ತವ್ಯಸ್ತವಾಗಿ ಸಾಕಷ್ಟು ಕಳುವು ಮಾಡ್ಕೊಂಡು ಹೋಗಿದ್ರು. ಇದು ಪಬ್ಲಿಕ್ ಯೂಸೇಜಿಗೆ ಆಗ್ತಾ ಇರಲಿಲ್ಲ. ಮತ್ತು ಕಳೆದ ಸರ್ಕಾರದಲ್ಲಿ ಯಾವ ರೀತಿ ನಮ್ಮ ಪರಿಸರವನ್ನು ಭಾಳ ಗಂಭೀರವಾಗಿ ನಿರ್ನಾಮ ಮಾಡಿ ಒಂದು ಕಟ್ಟಡಗಳನ್ನು ಕಟ್ಟಿಬಿಟ್ಟು ಕಂಪ್ಲೀಟ್ ಆಗಿ ಪರ್ಮನೆಂಟ್ ಎಕಲಾಜಿಕಲ್ ಮತ್ತು ಎನ್ವೈರ್ಮೆಂಟಲ್ ಡ್ಯಾಮೇಜ್ ಮಾಡಿದ್ದನ್ನು ಕೂಡ ನಾವು ನೋಡಿದ್ದೀವಿ. ನಮ್ಮ ಸರ್ಕಾರ ಬಂದ ಮೇಲೆ ಅದನ್ನೆಲ್ಲ ತಡೆ ಹಿಡಿದು ವೈಜ್ಞಾನಿಕವಾಗಿ ಮಾಡಬೇಕು ಅಂದ್ಬಿಟ್ಟು ಕೂಡ ನಾವು ಆಗಲೇ ಒಂದು ಪ್ರಪೋಸಲನ್ನು ತಂದಿದ್ದೀವಿ. ಈ ಅಪ್ಪ ಕೆರೆಯನ್ನು ಪುನಶ್ಚೇತನಗೊಳಿಸಿದಲ್ಲದೆ ನಮ್ಮ ನಾಗರಿಕರಿಗೆ ಒಂದು ಒಳ್ಳೆ ರೀತಿಯಾದಂಥ ಸುಸರ್ಜಿತವಾದಂಥ ಉದ್ಯಾನವನ ಆಗಬೇಕು ಅಂತ ಕೂಡ ನಾವು ಒಂದು ಪ್ರಾಮಾಣಿಕ ಪ್ರಯತ್ನ ನಮ್ಮ ಕಡೆಯಿಂದ ಆಗುತ್ತೆ. ಅದಕ್ಕೆ ಇವತ್ತು ನಮ್ಮ GDA ಅಧ್ಯಕ್ಷರ ನೂತನವಾಗಿ ಆಯ್ಕೆಯಾದಂಥ ಅಧ್ಯಕ್ಷರಾದಂಥ ನಮ್ಮ ಮಜರ್ ಆಲಿಂ ಖಾನ್ ಅವರು ಇದ್ದಾರೆ. ಅವರು ಕೂಡ ಈಗ ಹೇಳ್ತಾ ಇದ್ರು ಲೇಕ್ ಡೆವಲಪ್ಮೆಂಟಿಗೆ ಅವ್ರ ಹತ್ರ ಸಾಕಷ್ಟು ಅನುದಾನ ಇದೆ. ಆ ಅನುದಾನವನ್ನು ಸದುಪಯೋಗ ಮಾಡಿ ಬರೇ ಅಪ್ಪ ಕೆರೆ ಅಲ್ಲ, ಬೋಸ್ಗಾ ಕೆರೆ ಇರ್ಬೋದು, ಬೇರೆ ಬೇರೆ ಉದ್ಯಾನವನಗಳನ್ನ ಇರ್ಬೋದು, ನಮ್ಮ ಕಲಬುರಗಿ ನಗರದಲ್ಲಿ ಅದನ್ನ ಆದ್ಯತೆ ಮೇರೆಗೆ ಮಾಡ್ತೀನಿ ಅಂತ ಕೂಡ ಅವ್ರು ಹೇಳಿದ್ದಾರೆ. ಅದಕ್ಕೆ ಸಂಪೂರ್ಣವಾದಂತಹ ಸಹಕಾರ ನಮ್ಮ ಡಾಕ್ಟರ್ ಅಜಯ್ ಸಿಂಗ್ ಅವರು ಕೂಡ ನೀಡ್ತೀನಿ ಅಂತ ಹೇಳಿದ್ದಾರೆ. ಅದ್ರ ಜೊತೆಯಾಗಿ ವಿಶೇಷವಾಗಿ ಬಹಳ ಮುತುವರ್ಜಿ ವಹಿಸಿ ಇವತ್ತು ಈ ಭಾಗದಲ್ಲಿ ಯಾವತ್ತೂ ಕೂಡ ನಮ್ಮ ಏನು ಪಶು ಪಕ್ಷಿಗಳನ್ನ ಇಲ್ಲಿ ನಾವು ಡಾಕ್ಯುಮೆಂಟ್ ಅನ್ನ ನಾವು ಮಾಡಿರಲಿಲ್ಲ. ಮೊದಲನೇ ಬಾರಿಗೆ ಇಲ್ಲಿನ ನಮ್ಮ ಅಪ್ಪ ಕೆರೆಯ ಪಕ್ಷಿಗಳಿರ್ಬೋದು, ಬಾವುಲಿಗಳಿರ್ಬೋದು, ಇವೆಲ್ಲನೂ ಕೂಡ ಡಾಕ್ಯುಮೆಂಟ್ ಮಾಡಿ ಒಂದು ಏನು ಆಲ್ಮೋಸ್ಟ್ ಒಂದು ಮಿನಿ ರಿಸರ್ಚ್ ಡಾಕ್ಯುಮೆಂಟ್ ಥರ ಇವತ್ತು ಮಾಡಿದ್ದಾರೆ. ನಮ್ಮ ಡಾಕ್ಟರ್ ತಮ್ಮ ಹೆಸರು ಗೊತ್ತಾಗಿಲ್ಲ, ಡಾಕ್ಟರ್ ಶಂಕರಪ್ಪ, ಕ್ಷಮಿಸ್ಬೇಕು, ಡಾಕ್ಟರ್ ಶಂಕರಪ್ಪ ಅವರು ಮತ್ತು ಅವರ ಎಲ್ಲ ತಂಡದವರು, ಎಲ್ಲ ನಮ್ಮ ಝೂಲಾಜಿಕಲ್ ಸ್ಟೂಡೆಂಟ್ಸು, ಅವರು ವೈಯಕ್ತಿಕ ಆಸಕ್ತಿ ಇಟ್ಕೊಂಡು ಇವತ್ತು ಸಂಪೂರ್ಣವಾದಂಥ ಮಾಹಿತಿ ಕೊಟ್ಟಿದ್ದಾರೆ. ಅದನ್ನು ಎಲ್ಲ ನಮ್ಮ ಯೂನಿವರ್ಸಿಟಿನಲ್ಲಿರ್ಬೋದು, ಬೇರೆ ಬೇರೆ ಕಡೆ ಅದನ್ನು ನಾವು ತಲುಪಿಸೋ ಕೆಲಸ ಮಾಡಿ ನಿಮ್ಮ ಕೆಲಸ ವ್ಯರ್ಥವಾಗಲಾರ್ದಂತೆ ನೋಡ್ಕೋತೀವಿ. ಮತ್ತು ತಾವು ಕೂಡ ಹೇಳಿದರೆ ನಿಮಗೆ ನಿಮ್ಮ ಏನು ಒಂದು ವಿಜ್ಞಾನದ ಶೋಧನೆಗೆ ಇನ್ನೂ ಹೆಚ್ಚು ಅನುದಾನ ಬೇಕು, ಖಂಡಿತವಾಗೂ ಅದನ್ನು ಕೂಡ ನಾವು ಕೊಡ್ತೀವಿ ಅಂತ ನಾನು ಇಲ್ಲಿ ಮಾತು ಕೊಡ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಜಿಲ್ಲೆಯ ಶಾಸಕರು ಮತ್ತು ಅಧಿಕಾರಿಗಳು ಉಪಸ್ಥಿತರಿದ್ದರು. ರಾಜ್ಯದಿಂದ ಬಹುಪಾಲು ತೆರಿಗೆ ಪಡೆಯುವ ಕೇಂದ್ರ ಸರ್ಕಾರ ರಾಜ್ಯದ ಪಾಲಿನ ತೆರಿಗೆ ನೀಡದೇ ಇರುವುದಕ್ಕೆ ಆರೋಗ್ಯ ಸಚಿವ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವ ದಿನೇಶ್ ಗುಂಡೂರಾವ್ ಬೇಸರ ವ್ಯಕ್ತಪಡಿಸಿದರು. ಕಲಬುರಗಿ ನಗರದ ನವೀಕೃತ ಶರಣಬಸವೇಶ್ವರ ಕೆರೆಯ ಸಾರ್ವಜನಿಕ ಉದ್ಯಾನವನ ಉದ್ಘಾಟನೆಗೆ ಆಗಮಿಸಿದ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಮ್ಮ ಪಾಲಿನ ತೆರಿಗೆ ಹಣ ನೀಡದೆ ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆ ತೋರುತ್ತಿದೆ ಎಂದರು. ರಾಜ್ಯದಲ್ಲಿ ಭೀಕರ ಬರಗಾಲವಿದೆ, ಅನ್ನದಾತ ಸಂಕಷ್ಟದಲ್ಲಿ ಇದ್ದಾನೆ, ಬರಗಾಲ ಪರಿಹಾರ ಹಣ ಸಹ ಬಿಡುಗಡೆ ಮಾಡುತ್ತಿಲ್ಲ, ನರೇಗಾ ಕೂಲಿ ದಿನ ಹೆಚ್ಚಿಸುವಂತಿಲ್ಲ, ಹಲವಾರು ಬಾರಿ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿದ್ರೂ ಯಾವುದೇ ರೀತಿಯ ಪ್ರಯೋಜನವಾಗಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಕೆಕೆಆರ್ಡಿಬಿ ಅಧ್ಯಕ್ಷರಾದ ಡಾಕ್ಟರ್ ಅಜಯ್ ಸಿಂಗ್ ಉಪಸ್ಥಿತರಿದ್ದರು.
ಕರ್ನಾಟಕದಿಂದ ನಾವು ದೇಶದ ಒಂದು ಸರ್ಕಾರಕ್ಕೆ ನಾವು ಕೊಡ್ತಾ ಇರುವಂಥ ತೆರಿಗೆ ಹಣ ಇಡೀ ದೇಶದಲ್ಲೇ ಅತಿ ಹೆಚ್ಚು ತೆರಿಗೆ ಹಣ ಕೊಡೋದ್ರಲ್ಲಿ ಕೊಡುವಂಥ ರಾಜ್ಯಗಳು ಕರ್ನಾಟಕ ಒಂದು. ನಮಗೆ ನಮ್ಮ ಸಂಕಷ್ಟಕ್ಕೆ ಕೇಂದ್ರ ಸರ್ಕಾರ ಬರೋದಕ್ಕೆ ತಯಾರಿಲ್ಲ ಅಂತ ಹೇಳಿದ್ರೆ ಇದು ಎಷ್ಟು ಮಟ್ಟಿಗೆ ಅವರು ನಮ್ಮ ರಾಜ್ಯದ ಮೇಲೆ ಅವರು ಸೇಡು ತೀರಿಸ್ಕೊಳ್ತಾ ಇದ್ದಾರೆ ಅಥವಾ ಏನು ಸಮಸ್ಯೆ ಇದು, ಯಾಕೆ ನಮ್ಮ ಒಂದು ರಾಜ್ಯಕ್ಕೆ ಅನುದಾನ ಕೊಡಲಿಲ್ಲ ಮತ್ತು ಬೇರೆ ಹಲವಾರು ವಿಚಾರಗಳ ಬಗ್ಗೆ ಈಗಾಗಲೇ ನಾವು ಹೇಳಿದ್ದೀವಿ. ಆ ರೀತಿ ಕೇಂದ್ರ ಅನ್ಯಾಯ ಆಗ್ತಾ ಇದೆ. ಸರಿಪಡಿಸೋರು ಯಾರು? ನಮ್ಮ ಸಂಸತ್ ಸದಸ್ಯರುಗಳು, ನಮ್ಮ ಇಲ್ಲಿ ಪ್ರತಿನಿಧಿಗಳು ಹೋರಾಟ ಮಾಡಿದ್ರೆ ಸರಿಪಡಿಸ್ಬೋದು. ಇವತ್ತು ಬಿಜೆಪಿ ಬಂಜಾರ ಸಮಾಜದ ಸಮಗ್ರ ಅಭಿವೃದ್ಧಿಗಾಗಿ ಕೇಂದ್ರ ಸರ್ಕಾರ ಸಾಕಷ್ಟು ಯೋಜನೆಗಳನ್ನು ಜಾರಿಗೊಳಿಸಿದ್ದು ಅವುಗಳನ್ನು ಸಮರ್ಪಕವಾಗಿ ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದು ಕಲಬುರಗಿ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಸಲಹೆ ನೀಡಿದರು. ಚಿಂಚೋಳಿ ಪಟ್ಟಣದ ಹೊಸ ಮಿನಿ ವಿಧಾನಸೌಧದ ಎದುರು ಸಂತ ಸೇವಾಲಾಲ್ ಮಹಾರಾಜರ 285ನೇ ಜಯಂತ್ಯುತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ತೀರಾ ಹಿಂದುಳಿದ ಸಮುದಾಯದವರನ್ನು ಅಜ್ಞಾನದಿಂದ ಸುಜ್ಞಾನದ ನಡೆಗೆ ತಂದ ಕೀರ್ತಿ ಸಂತ ಸೇವಾಲಾಲ್ ಮಹಾರಾಜರಿಗೆ ಸಲ್ಲುತ್ತದೆ. ಬಂಜಾರ ಸಮಾಜದ ಏಳಿಗೆಗಾಗಿ 4-5 ಅಂಶಗಳ ಕುರಿತು ನರೇಂದ್ರ ಮೋದಿ ಅವರ ಬಳಿ ಮನವಿ ಮಾಡಿದ್ದು, ಕೇಂದ್ರ ಸರ್ಕಾರ ಸಮುದಾಯದ ಅಭಿವೃದ್ಧಿಗಾಗಿ ಸಾಕಷ್ಟು ಯೋಜನೆ ಜಾರಿಗೆ ತಂದಿದೆ. ಸಮಾಜದ ಏಳಿಗೆಗಾಗಿ ಇನ್ನಷ್ಟು ಯೋಜನೆಗಳು ಅನುಷ್ಠಾನಕ್ಕೆ ತರಲು ಪ್ರಯತ್ನ ಮಾಡುವುದಾಗಿ ಹೇಳಿದರು. ಇಲ್ಲಿನ ಬೀದರ್ ಕ್ರಾಸ್ನ ಡಾಕ್ಟರ್ ಅಂಬೇಡ್ಕರ್ ವೃತ್ತದಿಂದ ವೇದಿಕೆಯವರೆಗೆ ಸಂತ ಸೇವಾಲಾಲ್ ಮಹಾರಾಜರ ಭಾವಚಿತ್ರದ ಭವ್ಯ ಮೆರವಣಿಗೆ ನಡೆಯಿತು. ಮೆರವಣಿಗೆ ಉದ್ದಕ್ಕೂ ವೀರಗಾಸೆ ಕುಣಿತ, ಡೊಳ್ಳು ಕುಣಿತ, ಟಮಟೆ, ಮಹಿಳೆಯರ ಲಂಬಾಣಿ ನೃತ್ಯ ಹಾಗೂ ಕೋಲಾಟ ಗಮನ ಸೆಳೆದವು.
भगवान रामराव बापूना आज ही जयंती उत्सव भोग लागलो आज चिंचोळी तालुका में भगवान सदगुरु सेवा भायारो अवतार रामराव बापू ये आता इथे काही जयंतीलो 2013 में झाड़ लगा मिलो था ये झाड़े ना हमार अक्का ಸಂತರಿಗೆ ಜ್ಯೋತಿ ಬೆಳಗುವ ಮುಖಾಂತರ ಈ ಚಾಲನೆಯನ್ನು ನೀಡ್ತಾ ಇದ್ದಾರೆ. ಎಲ್ಲರೂ ಜೋರಾದ ಚಪ್ಪಾಳೆಯ ಮುಖಾಂತರ ಸೇವೆಯನ್ನು ಚಪ್ಪಾಳೆ ಮಾಡಿದ ಮುಖಾಂತರ खाना खाने से अपना खाना एनर्जी जल्दी दिखाओ काउंटर में जैसा लोग चप्पल हारी को दी राठोड ಉದ್ಘಾಟಿಸಲಿರುವ ಗಣ್ಯಮಾನ್ಯರಿಗೆ ಸಭೆಯನ್ನು ತರಬೇಕು. हाथ जोड़न विनंती करन तमार बात कमलन नमन करन मार नाटकी मोट भूल चुकी होगी तो माफ कर लो मैंने मन परीक्षा पास करनो करके तुमसे विनंती करतो हाथ जोड़न ही राजकीय इलेक्शन नावाचं जावचं इलेक्शन में जसे कारण ओडी येदावचं ओसे चीज भूल जाऊन आपण देशर बारे में समाजेर बारे में आज रामराव बापू घणो मोटो आशा रिकार्ड को चिंचोड़ी पर हम रामराव मार्जी भाग दೊಡ್ಡ ಒಂದು ಆಶೆ ಈ ಭಾಗದಿಂದ ಇಟ್ಕೊಂಡು ಹೋಗಿದ್ದಾರೆ. ಇವತ್ತು ನಾವು ಈ ಸ್ಟೇಜಿಗೆ ಬರಬೇಕಂದ್ರೆ ये स्टेज में आऊँ तो हमारो महाराज चमुड़ा राम सिंह महाराज मन 2011 सांझ पौरा देवी मार नाड़की नीली टाटा सुमो में बना ले गो पौरा देवी जान हंगोड़ी करें जागा दुकानी बापू मुड़ा टैंके में शेर पड़े हंगोड़ी करें बापू आशीर्वाद दे धना दे दुकान बापू राज चुड़िए आज 16 जयंती पकड़ बापू साहब किरेचा 16 महाराज जयंती गुलबर्गा में मोठी मोठी रीती करमेलेचा रामराव बापू सोबत रतिमाई बेसन पूरो नगर शुष्काली ती हाशी बुजवला तो आपण बंजार हासले जुनायाचा हम पीसा गटिडी दे बोलतो गणे पीसा गटिडी लेलन आपण ये जो बंजार आपण समाजेर समिति काहींच वो राते बापू देना को तुम जयंती करते रहो हा बंजार हासले करके आज रामराव बापू घणो मोटो आसावे तो ಸಂದರ್ಭದಲ್ಲಿ ಬಾಬು ಸಿಂಗ್ ಮಹಾರಾಜರು ಸಾನ್ನಿಧ್ಯ ವಹಿಸಿದ್ದರು. ಶಾಸಕರಾದ ಡಾಕ್ಟರ್ ಅವಿನಾಶ್ ಜಾಧವ್, ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಸುಭಾಷ್ ರಾಠೋಡ್, ಸ್ವಾಗತ ಸಮಿತಿಯ ಅಧ್ಯಕ್ಷರಾದ ಜಗನ್ನಾಥ್ ರಾಠೋಡ್, ರಾಮಶೆಟ್ಟಿ ಪವಾರ್, ರಾಜು ಪವಾರ್, ಪ್ರೇಮ್ ಸಿಂಗ್ ಜಾಧವ್ ಸೇರಿದಂತೆ ಬಂಜಾರ ಸಮಾಜದ ಬಾಂಧವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಕಲಬುರಗಿ ಮತ್ತು ಬೆಂಗಳೂರು ಮಧ್ಯೆ ವಂದೇ ಭಾರತ ಎಕ್ಸ್ಪ್ರೆಸ್ ರೈಲು ಸಂಚಾರಕ್ಕೆ ಕೇಂದ್ರ ಸಚಿವ ಅಶ್ವಿನ್ ವೈಷ್ಣವ್ ಒಪ್ಪಿಗೆ ನೀಡಿದ್ದಾರೆ. ಈ ಕುರಿತು ಕಲಬುರಗಿ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಅವರಿಗೆ ಭರವಸೆ ನೀಡಿರುವ ಅವರು ಮಾರ್ಚ್ 12ರಂದು ಕಲಬುರಗಿ ರೈಲ್ವೆ ನಿಲ್ದಾಣದಲ್ಲಿ ಉದ್ಘಾಟನಾ ಸಮಾರಂಭ ನಡೆಯಲಿದ್ದು ವರ್ಚುವಲ್ ಮೋಡ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನೂತನ ರೈಲಿಗೆ ಹಸಿರು ನಿಶಾನೆ ತೋರಲಿದ್ದಾರೆ ಎಂದು ಕಲಬುರಗಿ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ತಿಳಿಸಿದರು. ಮಾರ್ಚ್ 9ರಿಂದ ಕಲಬುರಗಿ ಬೆಂಗಳೂರು ಮಧ್ಯೆ ನೇರ ಎಕ್ಸ್ಪ್ರೆಸ್ ರೈಲು ಸಂಚಾರಕ್ಕೂ ಇತ್ತೀಚೆಗೆ ಕೇಂದ್ರ ರೈಲ್ವೆ ಇಲಾಖೆ ಅಭಯ ನೀಡಿದ್ದು ಆರಂಭದಲ್ಲಿ ಪ್ರತಿ ಶನಿವಾರ ಮಾತ್ರ ಸಂಚರಿಸಲಿರುವ ಈ ಎಕ್ಸ್ಪ್ರೆಸ್ ರೈಲು ಏಪ್ರಿಲ್ 5ರಿಂದ ವಾರದಲ್ಲಿ 3 ದಿನ ಓಡಾಟ ನಡೆಸಲಿದೆ ಎಂದು ಸ್ವತಃ ರೈಲ್ವೆ ಸಚಿವ ಅಶ್ವಿನ್ ವೈಷ್ಣವ್ ಭರವಸೆ ನೀಡಿದ್ದಾರೆ. ಈ ಮಧ್ಯೆ ಈಗ ವಂದೇ ಭಾರತ ಎಕ್ಸ್ಪ್ರೆಸ್ ರೈಲು ಸಂಚಾರ ಆರಂಭಿಸುವ ಮೂಲಕ ಕಲ್ಯಾಣ ಕರ್ನಾಟಕದ ಕೇಂದ್ರ ಸ್ಥಾನವಾಗಿರುವ ಕಲಬುರಗಿ ನಗರಕ್ಕೆ ಕೇಂದ್ರ ಸರ್ಕಾರ ಮತ್ತೊಂದು ಭರ್ಜರಿ ಕೊಡುಗೆ ನೀಡಿದೆ ಎಂದು ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ತಿಳಿಸಿದರು. ಎಲ್ಲರಿಗೆ ನಮಸ್ಕಾರಗಳು. ಡಾಕ್ಟರ್ ಉಮೇಶ್ ಜಾಧವ್ ನನಗೆ ಜೀವನದಲ್ಲಿ ಅತಿ ದೊಡ್ಡ ಒಳ್ಳೆಯ ಸುದ್ದಿ ಇವತ್ತು ಬಂದಿದೆ. ನಾನು ಕಲಬುರಗಿಯಲ್ಲಿ ಹುಟ್ಟಿ ಬೆಳೆದವನು. ನನ್ನ ಗುಲ್ಬರ್ಗ ಕ್ಷೇತ್ರದ ಜನರು ನನಗೆ ಓಟ್ ಹಾಕಿ MP ಮಾಡಿ ಕಳಿಸ್ಯಾರ. ಎಲ್ಲರದೊಂದು ದೊಡ್ಡ ಬೇಡಿಕೆ ಮತ್ತು ನಂದೊಂದು ದೊಡ್ಡ ಆಸೆ ಇತ್ತು. ಕಲಬುರಗಿಯಿಂದ ಬೆಂಗಳೂರಿಗೆ ಹೋಗೋ ಟ್ರೈನ್ ಶುರು ಆಗಬೇಕು, ಇಲ್ಲಿಂದ ಶುರು ಆಗಬೇಕಂತ ಆಸೆ ಇತ್ತು. ಒಂದು ಟ್ರೈನ್ ಕೊಟ್ಟಿದ್ದರು, ಅದಕ್ಕೆ ನಾವು ಸಮಾಧಾನ ಇರಲಿಲ್ಲ. ಇವತ್ತು ನಮ್ಮ
ನರೇಂದ್ರ ಮೋದಿಜಿ ಅವರಿಗೆ, ರೈಲ್ ಮಂತ್ರಿ ಅಶ್ವಿನಿ ವೈಷ್ಣವ್ ಅವರಿಗೆ ಧನ್ಯವಾದ ಹೇಳಬೇಕಾಗ್ತದೆ. ಒಂದು ದೊಡ್ಡ ಕೊಡುಗೆ. ಕಲಬುರಗಿಯಿಂದ ಬೆಂಗಳೂರಿಗೆ ಒಂದೇ ಭಾರತ್ ಟ್ರೈನ್ ಇವತ್ತು ಸ್ಯಾಂಕ್ಷನ್ ಆಗಿದೆ. ಎಲ್ಲರಿಗೆ ನಾನು ಧನ್ಯವಾದ ಹೇಳ್ತೀನಿ. ಮುಖ್ಯವಾಗಿ ನಮ್ಮ ಅಶ್ವಿನಿ ವೈಷ್ಣವಿಗೆ ಮತ್ತು ನಮ್ಮ ನರೇಂದ್ರ ಮೋದಿಯವರಿಗೆ ಧನ್ಯವಾದ ಹೇಳ್ತೀನಿ. ಮುಂದೆ ಏನಾಗ್ತದೆ ನಮಗೆ ಗೊತ್ತಿಲ್ಲ. ನಾವು ಇದ್ದಾಗ ಇದೊಂದು ದೊಡ್ಡ ಐತಿಹಾಸಿಕ ಕೆಲಸ ಆಗಿದೆ. ನಮ್ಮ ಗುಲ್ಬರ್ಗ ಜನರಿಗೆ ದೊಡ್ಡ ಕೊಡುಗೆ ಕೊಟ್ಟಿದ್ದಾರೆ. ಇವತ್ತು ಒಂದು ಕಾರ್ಗೋ ನಂದೂರ್ ಅಲ್ಲಿ ಕಾರ್ಗೋ ಸೆಂಟರ್ ಕೊಟ್ಟಿದ್ದಾರೆ. ಅದಕ್ಕೆಲ್ಲರಿಗೂ ಧನ್ಯವಾದ ಹೇಳ್ತೀನಿ. ನಮಸ್ಕಾರಗಳು. ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಅಭ್ಯರ್ಥಿಗಳ ಪಟ್ಟಿ ಇನ್ನೊಂದು 2-3 ದಿನಗಳಲ್ಲಿ ಸಿದ್ಧವಾಗಲಿದೆ. ಇದು ಕೇಂದ್ರ ಚುನಾವಣಾ ಸಮಿತಿ ಸಭೆಯಲ್ಲಿ ವಿಷಯ ಚರ್ಚೆ ಆಗಬಹುದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದರು. ಬೀದರ್ನಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು, ರಾಮೇಶ್ವರ ಕೆಫೆ ಬಾಂಬ್ ಸ್ಫೋಟ ಪ್ರಕರಣದ ಆರೋಪಿಯನ್ನ ಬಂಧಿಸಲಾಗಿರುವುದರ ಬಗ್ಗೆ ಸುದ್ದಿಗಾರರ ಪ್ರಶ್ನೆಗೆ ಉತ್ತರಿಸಿ, ಪೊಲೀಸರು ಆರೋಪಿಯನ್ನ ಹುಡುಕುತ್ತಿದ್ದಾರೆ. ಎನ್ಎಸ್ಜಿ ಹಾಗೂ ಸಿಸಿಬಿ 2 ಹುಡುಕಾಟ ಕೈಗೊಂಡಿವೆ ಎಂದರು. ಸುಳಿವುಗಳು ದೊರೆತಿದ್ದು ತನಿಖೆ ಜಾರಿಯಲ್ಲಿದೆ ಎಂದರು. ಅದಕ್ಕೆ ಕೊಡ್ತೀವಿ, ದುಡ್ಡು ಮುಂದೆ ಕೊಡ್ತೀವಿ. ಈಗ 50 ಕೋಟಿ ಪೆಂಡಿಂಗ್ ಬಿಲ್ಸ್ಗಳಿದಾವಲ್ಲ, ಅದಕ್ಕೆಲ್ಲ ಕೊಟ್ಟಿದ್ದೀವಿ. ಎಲ್ಲಪ್ಪ ಕೇಳ್ಬರ್ತಾ ಇದೆ. ಏನ್ ಹೇಳಿದ್ದಾರೆ ಅಂತಂದ್ರೆ, ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳಿದ ಮಾತನ್ನ ರಿಪೀಟ್ ಮಾಡಿದ್ದಾರೆ ಅಷ್ಟೇ. ನೋಡಿ, ಇನ್ನೊಂದು 2-3 ದಿನಗಳಲ್ಲಿ ಆಗ್ತದೆ ಕ್ಯಾಂಡಿಡೇಟ್ಗಳು. ಇವತ್ತು ಸೆಂಟ್ರಲ್ ಎಲೆಕ್ಷನ್ ಕಮಿಟಿ ಇದೆ, ಅಲ್ಲಿ ಚರ್ಚೆ ಆಗ್ಬೋದು. ಒಂದು 2-3 ದಿನಗಳಲ್ಲಿ ಆಗ್ತದೆ. ಆರೋಪಿ ಪತ್ತೆ ಇನ್ನೂ ಆಗಿಲ್ಲ ಅಂತ ಸರ್. ಆರೋಪಿ ಹುಡುಕ್ತಾ ಇದ್ದಾರೆ. 2 ಈಗ ನ್ಯಾಷನಲ್ ಇಂಟರ್ನಲ್ ಸೆಕ್ಯೂರಿಟಿ ಅವರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ನಮ್ಮ CCB ಮಾಡ್ತಾ ಇದ್ದಾರೆ. ಸೊ ಇಬ್ಬರು ಭಾಳ ಸೀರಿಯಸ್ ಆಗಿ ಹುಡುಕ್ತಾ ಇದ್ದಾರೆ ಅವನ್ನ ಪತ್ತೆ ಹಚ್ಚಕ್ಕೆ. ಕೆಲವು ಸುಳುವುಗಳು ಸಿಕ್ಕಿದ್ದಾವೆ. ಅವೆಲ್ಲ ಬಹುನಿರೀಕ್ಷಿತ ಜನಸ್ಪಂದನ ಕಾರ್ಯಕ್ರಮಕ್ಕೆ ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ಜನರಿಂದ ಅಹವಾಲುಗಳನ್ನು ಸ್ವೀಕರಿಸುವುದಕ್ಕೂ ಮುನ್ನ ಅವರು ಕಂದಾಯ, ಆರೋಗ್ಯ, ಶಿಕ್ಷಣ, ಸಮಾಜ ಕಲ್ಯಾಣ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ದೇವರಾಜ ಅರಸು ಅಭಿವೃದ್ಧಿ ನಿಗಮ, ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ ಸೇರಿದಂತೆ ವಿವಿಧ ಇಲಾಖೆಗಳು ತೆರೆದಿರುವ ಕೌಂಟರ್ಗಳನ್ನು ವೀಕ್ಷಿಸಿದರು. ಈ ಕೌಂಟರ್ಗಳಲ್ಲಿ ಜನರು ಸಲ್ಲಿಸಿದ ಅಹವಾಲು ಅರ್ಜಿಗಳಿಗೆ ಕ್ರಮಾಂಕ ಸಂಖ್ಯೆ ನೀಡಿ ಸಚಿವರ ಎದುರಿಡುವ ವ್ಯವಸ್ಥೆ ಮಾಡಲಾಯಿತು. ಕೌಂಟರ್ಗಳ ವೀಕ್ಷಣೆಯ ಬಳಿಕ ನೇರವಾಗಿ ವೇದಿಕೆಗೆ ತೆರಳಿದ ಸಚಿವರು ಜನರಿಂದ ಬಂದಿರುವ ಅಹವಾಲುಗಳನ್ನು ಆಲಿಸಿದರು. ಈ ನಿಟ್ಟಿನಲ್ಲಿ ಬಂದಿರುವ ಲಿಖಿತ ದೂರುಗಳ ಪರಿಶೀಲನೆ ನಡೆಸಿ ಅರ್ಜಿ ಸಲ್ಲಿಸಿದ ವ್ಯಕ್ತಿಗಳೊಂದಿಗೆ ಚರ್ಚಿಸಿದಲ್ಲದೆ ಸ್ಥಳದಲ್ಲೇ ಉಪಸ್ಥಿತರಿದ್ದ ಆಯಾ ಇಲಾಖೆಗಳ ಅಧಿಕಾರಿಗಳಿಗೆ ಅಹವಾಲು ಪತ್ರಗಳನ್ನು ಹಸ್ತಾಂತರಿಸಿ ತುರ್ತು ಕ್ರಮ ಕೈಗೊಳ್ಳುವಂತೆ ನಿರ್ದೇಶನ ನೀಡಿದರು. ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಡೈರೆಕ್ಟ್ ಆಗಿ ಆರ್ಡರ್ ಮಾಡಿಬಿಟ್ಟು ಪಾಣಿ ಚೇಂಜ್ ಮಾಡಿ ಎಷ್ಟು ವರ್ಷ ಮತ್ತೆ DC ನೋಡ್ತೀವಿ ತಗೊಳ್ಳಿ. ಇದು ಒರಿಜಿನಲ್ ನಿಮ್ಮ ಹತ್ರ ಇದೆ ಮೇಡಮ್, ಒರಿಜಿನಲ್ ನಿಮ್ಮ ಹತ್ರ ನಾವು ಕೂಡ ನಾವಿರ್ಬೋದು ಮತ್ತೆ ಶಾಸಕರೆಲ್ಲರೂ ಕೂಡ ಇವತ್ತು ಇಲ್ಲೇ ಇರ್ತೀವಿ. ಸೊ ದಯವಿಟ್ಟು ಯಾರು ಆತಂಕ ಪಡಲಾರ್ದೆ ಸ್ವಲ್ಪ ಶಿಸ್ತಿನಿಂದ ಇರಬೇಕಾಗ್ತದೆ. ಸಾಕಷ್ಟು ಮಹಿಳೆಯರು ಅವರ ಮಕ್ಕಳಿಗೆ ಕರ್ಕೊಂಡು ಬಂದಿದ್ದಾರೆ, ಆದ್ಯತೆ ಅವ್ರಿಗೆ ಕೊಡಿ ಅಂತ ನಾನು ನಮ್ಮ ಸಿಬ್ಬಂದಿ ವರ್ಗದಲ್ಲಿ ನಾನು ಕೇಳ್ಕೊತಾ ಇದ್ದೀನಿ. ಮತ್ತೆ ಬೇರೆಯವರು ಎಲ್ಲರೂ ಸ್ವಲ್ಪ ಶಾಂತ ರೀತಿಯಾಗಿ ಶಿಸ್ತಿನಿಂದ ಯಾರಿಗೂ ಬೇರೆಯವರಿಗೆ ತೊಂದರೆ ಆಗಬಾರ್ದು ರೀತಿಯಲ್ಲಿ ನಡ್ಕೋಬೇಕು ಅಂತ ನಮ್ಮ ಹತ್ರ ಕಳಕಳಿಯ ವಿನಂತಿ. ಸ್ಟೇಜ್ ಮೇಲೆ ಯಾರು ಮೇಲೆ ವಿಶೇಷವಾಗಿ ನಮ್ಮ ಕಾರ್ಯಕರ್ತರು ಇರ್ಬೋದು, ಬೇರೆಯವರು ಇರ್ಬೋದು, ಸ್ಟೇಜ್ ಮೇಲೆ ನೀವು ಸೇರಿ ಇಲ್ಲಿ ಗುಂಪು ಕಟ್ಕೊಂಡ್ರೆ ಇರೋದಿರ್ಬೋದು, ದಯವಿಟ್ಟು ಯಾವುದು ಮಾಡಕ್ಕೆ ಹೋಗ್ಬೇಡಿ. ಇದು ಪ್ರಚಾರಕ್ಕೆಲ್ಲ ನಾವು ಮಾಡ್ತಾ ಇದ್ರು. ಜನರ ಒಂದು ಅಹವಾಲುಗಳನ್ನ ಕೇಳಿ ಅದಕ್ಕೆ
ಪರಿಹಾರ ಹುಡುಕುವ ಒಂದು ಪ್ರಾಮಾಣಿಕ ಪ್ರಯತ್ನ ಈ ವೇದಿಕೆಯಿಂದ ಆಗಬೇಕಾಗಿದೆ. ಈ ಸಂದರ್ಭದಲ್ಲಿ ಶಾಸಕರಾದ ಅಲ್ಲಂ ಪ್ರಭು ಪಾಟೀಲ್, ಎಂವೈ ಪಾಟೀಲ್, ಖನಿಜ ಫಾತಿಮಾ, ವಿಧಾನ ಪರಿಷತ್ ಸದಸ್ಯ ತಿಪ್ಪಣ್ಣಪ್ಪ ಕಮಕ್ನೂರ್, ಕಲಬುರಗಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಮಜರ್ ಆಲಂ ಖಾನ್, ಜಿಲ್ಲಾಧಿಕಾರಿ ಫೌಜಿಯಾ ತನರುಂ, ಜಿಲ್ಲಾ ಪಂಚಾಯತ್ ಸಿಒ ಬನ್ವರ್ ಸಿಂಗ್ ಮೀನಾ, ಪಾಲಿಕೆ ಕಮಿಷನರ್ ಭುವನೇಶ್ ದೇವಿದಾಸ್ ಪಾಟೀಲ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ನವಜೀವನ ಬ್ಲಡ್ ಸೆಂಟರ್ ಕಲಬುರಗಿ. ಕಲಬುರಗಿ ಜಿಲ್ಲೆಯ ಬೃಹತ್ ಬ್ಲಡ್ ಬ್ಯಾಂಕ್ ನವಜೀವನ ಬ್ಲಡ್ ಸೆಂಟರ್ ನಲ್ಲಿ ಎಲ್ಲಾ ಗ್ರೂಪ್ ನ ರಕ್ತದ ಜೊತೆಗೆ ಎಸ್ಡಿಪಿ, ಪಿಆರ್ಪಿ, ಆರ್ಡಿಪಿ, ಎಫ್ಎಫ್ಪಿ, ಪ್ಲೇಟ್ಲೆಸ್ 24x7 ಲಭ್ಯ. ಕಲಬುರಗಿ ಜಿಲ್ಲೆಯ ಎಲ್ಲ ಆಸ್ಪತ್ರೆಯ ಬಾಗಿಲಿಗೆ ತುರ್ತು ಸೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಓಲ್ಡ್ ಆರ್ಟಿಒ ಕಚೇರಿ, ಎಎಸ್ಎಂ ಆಸ್ಪತ್ರೆ ಹತ್ತಿರ, ಕಲಬುರಗಿ. ಮೊಬೈಲ್ ನಂಬರ್ 8147979654 ಮತ್ತು 08472240066 24066. ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲಾ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲಾ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟಲ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆ ಬೋಸ್ಕ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು
ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರಹದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555. PUC ಆದ್ಮೇಲೆ ಏನ್ ಮಾಡೋದು? ಯಾವ ಕೋರ್ಸ್ ಮಾಡಿದ್ರೆ ಉತ್ತಮ? ನಮ್ಮದು ಪದವಿ ಮುಗಿದಿದೆ, ಆದ್ರೆ ಒಳ್ಳೆ ಸಂಬಳದ ಕೆಲಸ ಸಿಗ್ತಿಲ್ಲ. ಉತ್ತಮ ಕೆಲಸ ಸಿಕ್ಕರೂ ಯೋಗ್ಯ ಸಂಬಳ ಇಲ್ಲ. ಕೆಲವೆಡೆ ಯೋಗ್ಯ ಸಂಬಳ ಸಿಕ್ಕರೂ ಮಾಡುವ ಕೆಲಸದಲ್ಲಿ ತೃಪ್ತಿ ಇಲ್ಲ. ಇದಕ್ಕೆ ಏನ್ ಮಾಡೋದು? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಆಪ್ಟೆಕ್ ಏವಿಯೇಷನ್ ಇನ್ಸ್ಟಿಟ್ಯೂಟ್. ನಿಮ್ಮ PUC ಅಥವಾ ಡಿಗ್ರಿ ಆದ್ಮೇಲೆ ಗಗನಸಖಿ ಅಥವಾ ಏರ್ ಟ್ರಾವೆಲ್ ಕ್ರೂಸ್ ತರಬೇತಿ ನೀಡಲಾಗುತ್ತೆ. ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಇಲ್ಲಿ ವೈಯಕ್ತಿಕ ಆಸಕ್ತಿಯಿಂದ ಪಾಠ ಮಾಡಲಾಗುತ್ತೆ. ಪ್ರತಿಯೊಂದು ವಿಷಯವನ್ನ ಪ್ರಯೋಗಾತ್ಮಕವಾಗಿ ತೋರಿಸಿಕೊಡಲಾಗುತ್ತೆ. ಈ ಸಂಸ್ಥೆಯಲ್ಲಿ ಮಕ್ಕಳ ಪರ್ಸನಾಲಿಟಿ ಡೆವಲಪ್ಮೆಂಟ್, ಮಾತನಾಡುವ ಶೈಲಿ, ಕೌಶಲ್ಯ ತರಬೇತಿ, ಗ್ರೂಮಿಂಗ್ ಅಂದ್ರೆ ಗಗನಸಖಿಯರು ಯಾವ ರೀತಿ ತಯಾರಾಗಬೇಕು ಅಂತ ತರಬೇತಿ ನೀಡುವುದಕ್ಕಾಗಿ ಪ್ರತ್ಯೇಕ ಕೊಠಡಿ ಹಾಗೂ ವಿಮಾನಯಾನದ ತದ್ರೂಪಿ ಸೃಷ್ಟಿಯ ಮೂಲಕ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಲಾಗುತ್ತೆ. ನಿಮ್ಮ ಮಕ್ಕಳು ಒಳ್ಳೆಯ ಕೆಲಸ ಮತ್ತು ಉತ್ತಮ ಸಂಬಳ ಹಾಗೂ ಗೌರವಯುತವಾದ ಸ್ಥಾನದಲ್ಲಿ ಇರುವುದು ನಿಮ್ಮ ಆಸೆಯಾಗಿದ್ರೆ ತಡಮಾಡದೆ ಕರೆ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಪಡೆಯಿರಿ. ಆಪ್ಟೆಕ್ ಏವಿಯೇಷನ್ ಅಂಡ್ ಹಾಸ್ಪಿಟಾಲಿಟಿ ಅಕಾಡೆಮಿ, ಗೊಂದಡಿ ಗಲ್ಲಿ ಕಾರ್ನರ್, ಎಬೋ ಯೂನಿಯನ್ ಬ್ಯಾಂಕ್, ಸಮಾಡೇಬಿ ಗಲ್ಲಿ ರೋಡ್, ಬೆಳಗಾವಿ 590001. ಮೊಬೈಲ್ ನಂಬರ್ 7619303873, 97313211173 and 083142133873.